ನನ್ನನ್ನು ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರೇ ಸೃಷ್ಟಿ ಮಾಡೋನು ರೈತ ಮಾತ್ರ. 4G 5G ಕೊಡೋದಕ್ಕೆ ಬೇಕಾದಷ್ಟು ಕಂಪ್ನಿ ಹುಡ್ಕೊಂಡ್ ಬರ್ಬೋದು, ಆದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ರು ಹೊಟ್ಟೆ ತುಂಬಸಕ್ಕೆ ನಮ್ ರೈತನ ಕೈಯಲ್ಲಿ ಮಾತ್ರ ಸಾಧ್ಯ. ಈ ವಿಡಿಯೋ ನನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಸಮರ್ಪಣೆ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆದಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಹೈಬ್ರಿಡ್ ಜೋಳದಲ್ಲಿ ನಾಟಿರುವಂಥ ಕಸಕ್ಕೆ ನಾನೊಂದು ಕಂಪನಿಯ ಎಣ್ಣೆಗೆ, ಅಂದರೆ ಪೌಡ್ರ್ ಇರುತ್ತೆ ಅದು, ಆ ಕಸದ ಎಣ್ಣೆಗೆ ಒಂದು ಸವಾಲನ್ನು ಕೊಡ್ತಾ ಇದ್ದೀನಿ. ಆ ಕಂಪನಿ ಯಾವುದು, ಆ ಕಸದ ಎಣ್ಣೆ ಏನು ಕೆಲಸ ಮಾಡುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ, ಎಷ್ಟು ಕಸ ಇತ್ತು, ಆಮೇಲೆ ಹೇಗಿತ್ತು, ಜೋಳ ಎಷ್ಟು ನಾಟಿತ್ತು, ಕಸ ಎಷ್ಟು ನಾಟಿತ್ತು, ಎಷ್ಟು ದಿನಕ್ಕೆ ಕೊಡದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಆ ಒಂದು ಪೌಡ್ರನ್ನ ನಾನು ಸ್ಪ್ರೇ ಮಾಡ್ತೀನಲ್ಲ, ಅದರ ರಿಸಲ್ಟ್ ಹೆಂಗಿರುತ್ತೆ, ಏನು ಮಾಡುತ್ತೆ, ಹೆಂಗೆ ಸ್ಪ್ರೇ ಮಾಡಿದ್ದೀನಿ, ಎಷ್ಟು ಸ್ಪ್ರೇ ಮಾಡಿದ್ದೀನಿ ಅಂತ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಸ್ಕಿಪ್ ಮಾಡದೆ ಎಲ್ಲ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಏನಪ್ಪ ಅಂತಂದರೆ ಇದೇ ತಿಂಗಳ ಸೆಪ್ಟೆಂಬರ್ ತಿಂಗಳ 10ನೇ ತಾರೀಕು ನಾನೊಂದು ಜೋಳ ಬಿತ್ತನೆ ಮಾಡಿದ್ದೆ. ಅದಕ್ಕಿಂತ ಮುಂಚೆನ ವೀಡಿಯೋದಲ್ಲಿ ಬಿಟ್ಟಂಗೆ ನಾನು 4 ಎಕರೆ ಜೋಳ ಬಿತ್ತನೆ ಮಾಡಿದ್ದೆ. ಅದ್ರ ಬಗ್ಗೆ ನಾನು ವೀಡಿಯೋ ಹಾಕಿದ್ದೀನಿ, ಗೊಬ್ಬರ ಹಾಕೋದು ಕೊಟ್ಟಿದ್ದೀನಿ, ಆಮೇಲೆ ಹೆಂಗೆ ನಾಟಿತು ಅನ್ನೋದನ್ನು ಕೊಟ್ಟಿದ್ದೀನಿ. ಸೆಪ್ಟೆಂಬರ್ 2ನೇ ತಾರೀಕಿಂದ ಬಿತ್ತನೆ ಮಾಡಿದೆ, ಅದು ನಾಟಿದ್ದು ವೀಡಿಯೋ ಕೊಟ್ಟಿದ್ದೀನಿ, ಗೊಬ್ಬರ ಕೊಡೋದು ವೀಡಿಯೋ ಕೊಟ್ಟಿದ್ದೀನಿ. ಅದಕ್ಕೆ ಕಳೆನಾಶಕ ಹೊಡಿಲಿಲ್ಲ, ಯಾಕಂದರೆ ನಾನು ಎತ್ತಿನ ಗಳೆಯಿಂದ ಕುಂಟೆ ಹೊಡಿಸಿ, ಚಿಕ್ಕುಂಟೆ ಅಂತೀವಿ ನಾವು, ಅದನ್ನು ಹೊಡಿಸಿ ನಾನು ಕಸನ ಕ್ಲೀನ್ ಮಾಡಿದೆ. ಅದಾದ ನಂತರ ನೆಕ್ಸ್ಟ್ ಡೇನೇ ಮಳೆ ಬಂತು. ಆ ಮಳೆ ಬಂದ ಮೇಲೆ ಗೊಬ್ಬರ ಕೂಡ ಕೊಟ್ಟೆ. ಆ ಮೊದಲನೇ ಗೊಬ್ಬರದ ಬಗ್ಗೆ ವಿಡಿಯೋ ಕೂಡ ಕೊಟ್ಟಿದ್ದೀನಿ. ಅದಾದ ನಂತರ ನಾನು 10ನೇ ತಾರೀಕು, ಸೆಪ್ಟೆಂಬರ್ 10ನೇ ತಾರೀಕು ನಾನು ಪಕ್ಕದಲ್ಲಿರೋ ಇನ್ನೂ 4 ಎಕರೆ ಜಮೀನಿತ್ತು, ಅದು ಮಳೆ ಬಿಡಲಿಲ್ಲ. ಈ ವರ್ಷ ಅದು ಯಾವ ದೇವರಿಗೆ ಯಾವ ಪುಣ್ಯಾತ್ಮ ಬೇಡ್ಕೊಂಡಿದ್ನೋ ಗೊತ್ತಿಲ್ಲ ಮಳೆ ಬರಲಿ ಅಂತ. ಈ ಪಾಟಿ ಮಳೆ ಬರೋದನ್ನು ನಾನು ನೋಡಿರಲಿಲ್ಲ ಗುರು. ಯಾಕಂದರೆ ಯಾವೊಬ್ಬ ರೈತನೂ ಖುಷಿಯಾಗಿಲ್ಲ, ಇಷ್ಟು ವಿಪರೀತ ಮಳೆ ಬರ್ತಾ ಇದೆ, ಬಂದರೆ ಹಿಂಗೆ ಬರುತ್ತೆ, ಹೋದರೆ ಆ ಕಡೆ ಹೋಗುತ್ತೆ. ಯಾಕಂತಂದರೆ ಕಣ್ಣು ತುಂಬ ನೋಡ್ತಾ ಇದ್ದೀನಿ, ನಮ್ಮ ಜಮೀನು ಪಕ್ಕದಲ್ಲಿರೋ ಹತ್ತಿ ಹೊಲಗಳೆಲ್ಲ ಕೆಂಪಗಾಗಿ, ರೋಗ ಬಂದಂಗಾಗಿ, ತಂಪು ಜಾಸ್ತಿ ಆಗಿ, ಆಮೇಲೆ ಫಲಗಳು ಹುಚ್ಚು ಬೀಳ್ತಾ ಇದ್ದಾವೆ. ಅದಾದ ನಂತರ ಹಂಗೋ ಹಿಂಗೋ ಹತ್ತಿ ಒಡೆದು ನಿಂತಿದೆ. ಆ ಹತ್ತಿ ಬಿಡಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ರೈತರ ಕೈಲಿ, ಅಷ್ಟೊಂದು ಮಳೆ. ಯಾಕಂತಂದರೆ ಕಂಪ್ಲೀಟ್ ಮಲೆನಾಡು ಪ್ರದೇಶ ಆಗಿದೆ ರಾಯಚೂರು. ನಮ್ಮ ರಾಯಚೂರಿನ ಜನ ಈ ಬಿಸಿಲು ನಿಮ್ಗೆ ಗೊತ್ತಲ್ಲ, ರಾಯಚೂರು, ಗುಲ್ಬರ್ಗ, ಬಳ್ಳಾರಿ ವಿಪರೀತ ಬಿಸಿಲು ಅಂತ. ಆ ಬಿಸಿಲಿಗೆ ಎಷ್ಟು ಬಿಸಿಲಿದ್ರೂ ಕೂಡ ಆ ಬಿಸಿಲನ್ನ ತಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ ದೇವರು. ಬಟ್ ಮಳೆ ಬಂತು ಅಂದರೆ ಎಲ್ಲ ಕಂಪ್ಲೀಟಾಗಿ ಮನೆ ಸೇರ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಚಿಕ್ಕಮಂಗ್ಳೂರು ಜಿಲ್ಲೆ ಥರ ನಮ್ಮ ರಾಯಚೂರು ಜಿಲ್ಲೆ ಆಗಿದೆ ಅಂತ ಹೇಳ್ಬೋದು. ಡೈಲಿ ಮಳೆ ಬರ್ತಾ ಇದೆ. ಹಾಗಾಗಿ ಏನು ಮಾಡಿದೆ ಅಂತಂದರೆ, ನಾನು ಬಿತ್ತನೆ ಮಾಡಿ ಮನೆಗೆ ಹೋದೆ 10ನೇ ತಾರೀಕಿಗೆ. ಆವತ್ತಿಂದ ಕಂಟಿನ್ಯೂಯಸ್ ಆಗಿ 3-4 ದಿವಸ ಸತತವಾಗಿ ಮಳೆ ಬಡೀತು. ಆ ಮಳೆಯಿಂದ ನಾಟುತ್ತೋ ಇಲ್ಲೋ ಅನ್ನೋ ಒಂದು ಭಯ ಕೂಡ ಕಾಡ್ತಾ ಇತ್ತು. ಹಂಗೋ ಹಿಂಗೋ ನಾಟ್ತು. 4-5ನೇ ದಿನಕ್ಕೆ ಸಾಲು ಕಾಣಿಸ್ತಾ ಇತ್ತು. ಆ ನಾಟೋದ್ರ ಜೊತೆಗೆ ಕಸ ಕೂಡ ನಾಟ್ತು. ಜೋಳ ಯಾವುದು ಕಸ ಯಾವುದು ಅಂತ ಡಿಫ್ರೆನ್ಸ್ ಗೊತ್ತಾಗದೇ ಇರೋ ಥರ ನಾಟ್ತು. ಬರಲಿ ಕೆಡ್ಸೋದು ನೋಡೋಣ, ಇನ್ನೊಂದು ಸ್ವಲ್ಪ ದಿನ ನೋಡೋಣ ಅಂತೇಳಿ ನೋಡಿದೆ. 10 ದಿನ ಕಳೀತು, 12 ದಿನ ಕಳೀತು. ಒಂದು ದಿವಸ ಮಳೆ ಬರುತ್ತೆ, ಒಂದು ದಿವಸ ಬಿಡು ಕೊಡುತ್ತೆ, ಹಿಂಗೆ ಮಾಡ್ತಾಯಿತ್ತು. ಈ ಕಡೆ ಕೆಡ್ಸೋಕ್ಕೂ ಬರಲಿಲ್ಲ, ಆ ಕಡೆ ಉಳಿಸ್ಕೊಳ್ಳೋಕ್ಕೂ ಬರಲಿಲ್ಲ ಅಂತ ಪರಿಸ್ಥಿತಿ ಬಂತು ಈ 2 ಎಕರೆದು. ಹಾಗಾಗಿ ನಾನೇನು ಮಾಡಿದೆ, ಕೆಲವೊಬ್ಬರು ಸಜೆಷನ್ ಕೇಳಿದ್ರೆ, ಇಲ್ಲ ಕಸದ ಎಣ್ಣೆ ಹೊಡೆದು ನೋಡು ಕೆಲಸ ಮಾಡುತ್ತೆ ಅಂದರು. ನಮ್ಮ ಪಕ್ಕದ ಜಮೀನವರು ಹೊಡೆದಿದ್ದಾರೆ, ಬಟ್ ಹಸಿ ಕಡಿಮೆ ಇದ್ದಾಗ ಹೊಡೆದಿದ್ರು. ಹಾಗಾಗಿ ಅದು ಅಷ್ಟಕ್ಕಷ್ಟೇನು ಕೆಲಸ ಮಾಡಿಲ್ಲ. ಆಮೇಲೆ ನನ್ನ ಜೋಳದ ಜಮೀನಲ್ಲಿ ಏನಂತಂದರೆ 90% ಕಸದಲ್ಲಿ 90% ಬರೀ ಎಲೆ ಕಸ ಜಾಸ್ತಿ ಇದೆ. ಹಾಗಾಗಿ ಎಲೆ ಕಸ ಭಾಳ ಬೇಗ ಹೋಗುತ್ತಂತೇಳಿ ಹೇಳಿದದಕ್ಕೆ ನಾನು ಎಲೆ ಕಸ ಹೋದರೆ ಸಾಕು, ಅದು ಮಿಕ್ಕಿದ ಕಸ ನೀರು ತುಂಗೆ, ಮುಳ್ಸಜ್ಜೆ, ಅದು ಇದು ಕರಕೆ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ನಿಧಾನಕ್ಕೆ ಹೋಗುತ್ತಂತ ಹೇಳಿದರು. ನೋಡೋಣ ಅಂಥೇಳಿ ಇದು ಒಂದು ಚಾಲೆಂಜ್ ತೊಗೊಂಡಿದ್ದೀನಿ. ಅದು ಯಾವುದಪ್ಪ ಅಂತಂದರೆ, ನಾನು ಬಿತ್ತನೆ ಮಾಡಿದ್ದು ಸೆಪ್ಟೆಂಬರ್ 10ನೇ ತಾರೀಕು. ನಾನು ಸ್ಪ್ರೇ ಮಾಡೋಕ್ಕಂತೇಳಿ ನಾನು ಟ್ರೈ ಮಾಡಿದ್ದು ಸೆಪ್ಟೆಂಬರ್ 28ನೇ ತಾರೀಕು. 28ನೇ ತಾರೀಕು ನಾನು ಸ್ಪ್ರೇ ಮಾಡಿದ್ದು ಅಂತಂದರೆ ನಿಮಗೆ ಆಲ್ಮೋಸ್ಟ್ 18ನೇ ದಿನಕ್ಕೆ ನಾನು ಸ್ಪ್ರೇ ಮಾಡಿದ್ದೀನಿ. ಆ ಸ್ಪ್ರೇ ಮಾಡಿದ್ದು ಬೇರೆ ಯಾವುದೂ ಅಲ್ಲ, ಇದೇ ಅದಾಮ ಕಂಪನಿಯ ಅಟ್ರಾಜಿನ್ 50% WP ಅಂತೇಳಿ. ಸೊ ಇದು ಹರ್ಬಿಸೈಡ್ ಆಗಿರುತ್ತೆ. ಸೊ ಈ ಅದಾಮ ಕಂಪನಿಯ ಒಂದು ಏನು ಅಟ್ರಾಜಿನ್ ಇದೆಯಲ್ಲ, ಈ ಅಟ್ರಾಜಿನ್ಗೆ ಒಂದು ಸವಾಲು ಹಾಕಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದೇನಾದರೂ ಚೆನ್ನಾಗಿ ಕೆಲಸ ಮಾಡ್ತು ಅಂತಂದರೆ
ಇಷ್ಟು ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಕಸನ ಕ್ಲೀನ್ ಮಾಡ್ತು ಅಂದರೆ ಇದಕ್ಕೆ ನಾನು ಶಬಾಷ್ ಅಂತ ಹೇಳ್ಬೋದು. ಕಣ್ಣು ಮುಚ್ಕೊಂಡು ರೈತರಿಗೆ ನಾನು ಇದನ್ನು ರೆಫರ್ ಕೂಡ ಮಾಡ್ಬೋದು. ಈ ನೋಡ್ತಾ ಇದ್ದೀರಾ ಈ ಚಿತ್ರದಲ್ಲಿ ಈ ಏನು ಇದೆಯಲ್ಲ ಈ ಅಟ್ರಾಜೆನ್ ಅನ್ನೋದು, ಅಟ್ರಾಜೆನ್ ಚಿತ್ರದಲ್ಲಿ ಪ್ಯಾಕೆಟ್ ಮೇಲೆ ಕಬ್ಬು ಮತ್ತು ಮೆಕ್ಕೆಜೋಳಕ್ಕೆ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ನಮ್ಮ ಹೈಬ್ರಿಡ್ ಜೋಳಕ್ಕೆ ಬರುತ್ತಾ ಇಲ್ಲ ಅಂತ ಗೊತ್ತಿಲ್ಲ, ಕೊಟ್ಟಿಲ್ಲ ಇದರಲ್ಲಿ. ಬಟ್ ಕಂಪನಿಯವರು ಬರುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದು 4-5 ವೆರೈಟಿ ಕಸ ಹೋಗುತ್ತೆ ಅಂತ ಕೂಡ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಇದು ಅಟ್ರಾಜೆನ್ ಅಂತೇಳಿ. ಸೊ ಇದಕ್ಕೆ ನಾನು ಇವತ್ತು ಸವಾಲು ಕೊಟ್ಟು ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ 2 kg ಅಂದರೆ 1 ಎಕರೆಗೆ 1 kg ಬೇಕಾಗುತ್ತಂತೆ. ಹಾಗಾಗಿ ನಾನು 2 kg ತೊಗೊಂಡು ಬಂದು 2 ಎಕರೆಗೆ ಸಂಪೂರ್ಣವಾಗಿ ಸ್ಪ್ರೇ ಮಾಡ್ತಾಯಿದ್ದೀನಿ. 1 ಎಕರೆಗೆ 7 ಟ್ಯಾಂಕ್, 6ರಿಂದ 7 ಟ್ಯಾಂಕ್ ಹೋಗ್ತಾ ಇದೆ. ಅಷ್ಟು ನಿಧಾನಕ್ಕೆ ಹೊಡಿಬೇಕು. ಜೋಳಕ್ಕೇನು ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು 2 ಎಕರೆಗೆ ಒಂದು 15-16 ಟ್ಯಾಂಕ್ನ ಸ್ಪ್ರೇ ಮಾಡ್ತಾಯಿದ್ದೀನಿ. ನೀಟಾಗಿ ಸ್ಪ್ರೇ ಮಾಡಲಿಕ್ಕೆ ಹೇಳಿದ್ದಾರೆ, ಸ್ಪ್ರೇ ಮಾಡ್ತಾಯಿದ್ದೀನಿ. ಇವತ್ತು ಹೆಂಗೋ ದೇವ್ರ ಕೃಪೆಯಿಂದ ಒಂಚೂರು ಹೊರಪಿದೆ. ಸೊ ಸ್ಪ್ರೇ ಮಾಡಿಬಿಟ್ಟು ಮನೆಗೆ ಹೋದ್ರಾಯ್ತು ಅಂತೇಳ್ಬಿಟ್ಟು ಸ್ಪ್ರೇ ಮಾಡಿ ಮನೆಗೆ ಹೋಗಿದ್ದೀವಿ. ಸ್ಪ್ರೇ ಮಾಡಿಬಿಟ್ಟು ಒಂದು 4 ತಾಸು ಆಗಿದೆ. ಕೆಲಸ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ. ಕೆಲಸ ಮಾಡಿದರೆ ನಿಜವಾಗ್ಲೂ ಶಬಾಷ್ ಹೇಳ್ತೀನಿ ನಾನು ಅದಾಮ ಕಂಪ್ನಿ ಅಟ್ರಾಜೆನ್ಗೆ. ಯಾಕಂತಂದರೆ ನಾನು ಸ್ಪ್ರೇ ಮಾಡಿದ 4 ಅವರ್ಗೆ ಮಳೆ ಚಾಲುವಾಗಿದೆ. ಅಂದರೆ ಸಾಯಂಕಾಲ 4 ಗಂಟೆಯಿಂದ ಮಳೆ ಶುರುವಾಯಿತು. ಜೋರು ಮಳೆ ಬಂತು. ಸತತವಾಗಿ ರಾತ್ರಿ ಕೂಡ ಮಳೆ ಬಂತು ಅಂತ ಹೇಳಿಕ್ಕೆ ಬಯಸ್ತೀನಿ. ಸೊ ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ಏನಂತಂದರೆ 28ನೇ ತಾರೀಕು ನಾನು ಜೋಳಕ್ಕೆ ಸ್ಪ್ರೇ ಮಾಡಿದ್ನಲ್ಲ, ಇವತ್ತು 30ನೇ ತಾರೀಕು. ಸೊ ಈ 30ನೇ ತಾರೀಕಿನ ರಿಸಲ್ಟ್ ನೋಡೋಣ. ಅಂದರೆ 2 ದಿನ ಕಳೀತು, 3ನೇ ದಿನ ಇವತ್ತು. ಸೊ ಈ ರಿಸಲ್ಟ್ನ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇತ್ತು. ಯಾಕಂದರೆ ನಾನು ಸ್ಪ್ರೇ ಮಾಡಿದವಾಗಿಂದ ದಿನ ರಾತ್ರಿ, ಇವಾಗ ನೋಡಿ ಬಿಸಿಲಿದೆ, ಓಕೆ. ಸೊ ದಿನ ರಾತ್ರಿ ಮಳೆ ಬರುತ್ತೆ. ಈಗ ರಿಸಲ್ಟ್ ಏನಪ್ಪ ಅಂತಂದರೆ 3ನೇ ದಿನದ ರಿಸಲ್ಟು ಒಂದು ಸ್ವಲ್ಪ ಖುಷಿ ಆಯಿತು. ಯಾಕೋ ಒಂದು ರೀತಿಲಿ ಶಬಾಷ್ಗಿರಿ ಹೇಳ್ಬೋದು ನಾನು ಈ ಒಂದು ಅಟ್ರಾಜೆನ್ಗೆ. ಯಾಕಂತಂದರೆ ಈ ಎಲೆ ಕಸ ಇದೆಯಲ್ಲ, ಈ ಎಲೆ ಕಸ ಅನ್ನೋದು ಹಳದಿ ಬಣ್ಣಕ್ಕೆ ತಿರುಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಗ್ರೀನಿಶ್ ಆಗಿಲ್ಲ. ನಾನು ಸ್ಪ್ರೇ ಮಾಡಬೇಕಾದ್ರೆ ನಿಮಗೆ ಡಿಸ್ಪ್ಲೇ ತೋರಿಸ್ತೀನಿ. ಸ್ಪ್ರೇ ಮಾಡಬೇಕಾಗಿರೋಂಥದ್ದು ಟೈಮಲ್ಲಿ ಅದು ಒಂದು ಸ್ವಲ್ಪ ಗ್ರೀನಿಶ್ ಆಗಿತ್ತು. ಆಮೇಲೆ ಜೋಳ ಕೂಡ ಒಂದು ಸ್ವಲ್ಪ ಎಲ್ಲೋ ಶೇಡ್ ಬಂದಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಿ ಇಲ್ಲಿ ನೀವು, ಈ ಥರ ಯೆಲ್ಲೋ ಕಲರ್ ಶೇಡ್ ಬಂದಿದೆ. ಅಷ್ಟು ಗ್ರೀನಿಶ್ ಆಗಿಲ್ಲ. ಗ್ರೀನಿಶ್ ಆಗಿರಬೇಕಾಗಿರೋದು ಯಾವ ಥರ ಇರಬೇಕಂದ್ರೆ ಈ ಥರ ಇರಬೇಕಾಗಿತ್ತು ಗ್ರೀನು, ಓಕೆ. ನೋಡಿ ಕೆಲವೊಂದು ಗ್ರೀನ್ ಇದೆ, ಕೆಲವೊಂದೆಲ್ಲ ಯೆಲ್ಲೋ ಕಲರ್ ಟರ್ನ್ ಆಗಿದೆ. ಆಮೇಲೆ ಈ ತೊಪ್ಪಲ ಕಸ, ಎಲೆ ಕಸ ಅಂತೀವಿ ನಾವು. ಈ ಎಲೆ ಕಸ ಅನ್ನೋದು ಕಂಪ್ಲೀಟಾಗಿ ಆಗಿಲ್ಲ, ಯೆಲ್ಲೋ ಶೇಡ್ ಬರ್ತಾ ಇದೆ. ಇವತ್ತಿನ 3ನೇ ದಿನ. ನೋಡೋಣ, ಇನ್ನು ಒಂದು 2-3 ದಿನ ಬಿಟ್ಟು ನಾನು ಮತ್ತೆ ವೀಡಿಯೋ ಮಾಡ್ತೀನಿ. ಇದರಲ್ಲಿ ಏನಾದರೂ ನೋಡಿ, ನೀವೇ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಆಲ್ ಗ್ರೀನ್ ಆಗಿರೋಂಥ ಜಮೀನು ಯೆಲ್ಲೋ ಕಲರ್ ಶೇಡಿಗೆ ಬಂದಿದೆ ಅಂತಂದರೆ ಒಂದು ಸ್ವಲ್ಪ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಈ ಮಳೆ ಬೇರೆ ಬಂದಿರೋದ್ರಿಂದ ಅಷ್ಟಕ್ಕಷ್ಟೇ ಕೆಲಸ ಮಾಡುತ್ತೋ ಏನೋ ಗೊತ್ತಿಲ್ಲ. ಕೇಳ್ತೀನಿ, ಇನ್ನೊಂದು ಸಲ ಏನಾದರೂ ಸ್ಪ್ರೇ ಮಾಡೋಕ್ಕೆ ಬರುತ್ತೆ ಅಂತಂದರೆ ಅದನ್ನು ಕೂಡ ನಾನು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಈ ಏನು ಅದಾಮ ಕಂಪ್ನಿಯ ಅಟ್ರಾಜೆನ್ಗೆ ನಾನು ಒಂದು ಲೆವೆಲ್ಗೆ ಓಕೆ ಅನ್ಬೋದು. ಯಾಕಂದರೆ 3ನೇ ದಿನವೇ ಈ ಪಾರ್ಟಿ ಯೆಲ್ಲೋ ಕಲರಿಗೆ ಬಂದಿದೆ. ಬಟ್ ಮುಂದಿನ ದಿನಮಾನಗಳಲ್ಲಿ ಏನಾಗಿತ್ತೋ ಗೊತ್ತಿಲ್ಲ. ಆಮೇಲೆ ನೋಡಿ, ಇಲ್ಲಿ ನಮ್ಮ ಜಮೀನಲ್ಲಿ ಕಾಂಗ್ರೆಸ್ ಗಿಡ ಅಂತೀವಿ ನಾವು ನಮ್ಮ ಕಡೆಗೆ. ಇದು ಕಾಂಗ್ರೆಸ್ ಪಕ್ಷದ ಗಿಡ ಅಲ್ಲ, ಇದಕ್ಕೆ ಹೆಸರೇ ಕಾಂಗ್ರೆಸ್ ಗಿಡ ಅಂತ ಕರೀತಾರೆ ನಮ್ಮ ಕಡೆ. ಈ ಥರ ಇರೋಂಥದ್ದೆಲ್ಲ. ಆಮೇಲೆ ಇದು ನೀರ್ತುಂಗೆ, ಇದು ಕೂಡ ಹೋಗಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇದು ಹೆಂಗಿದ್ದು ಗ್ರೀನ್ ಹಂಗೆ ಇದೆ. ಯಾಕಂದರೆ ಇದ್ರ ಬೇರುಗಳು ತುಂಬ ಆಳವಾಗಿರುತ್ತೆ. ನೋಡಿ, ಇಷ್ಟು ದೊಡ್ಡ ಬೇರು ಇರುತ್ತೆ. ಇಷ್ಟು ಉದ್ದನ ಬೇರಿಗೆ ಅದು ಯಾವ ಎಣ್ಣೆ ಕೆಲಸ ಮಾಡುತ್ತೆ ಗುರು. ಇದು ಸಾಯೋದೇ ಇಲ್ಲ. ಇದು ನೀರ್ತುಂಗಿ ಅಂತ ಕರಿತೀವಿ ನಮ್ಮ ಕಡೆಗೆ. ಇದು ಸತ್ತಿಲ್ಲ, ಅಂದರೆ ಗ್ರೀನ್ ಆಗಿಲ್ಲ. ಇದು ಕಾಂಗ್ರೆಸ್ ಗಿಡನೂ ಗ್ರೀನ್ ಆಗಿಲ್ಲ. ಮಿಕ್ಕಿದ ಎಲೆ ಕಸ ಎಲ್ಲ ಯೆಲ್ಲೋ ಕಲರ್, ಗ್ರೀನ್ ಆಗಿಲ್ಲ ಯೆಲ್ಲೋ ಆಗಿಲ್ಲ, ಗ್ರೀನಾಗಿ ಹಂಗೆ ಉಳ್ಕೊಂಡಿದೆ. ಯೆಲ್ಲೋ ಕಲರ್ ಆದರೆ ಒಂದು ಸ್ವಲ್ಪ ಡಲ್ ಆಗದಂಗೆ, ಅಂದರೆ ಸಾಯೋಕ್ಕೆ ರೆಡಿ ಅಂತ ನಮ್ಮ ಲೆಕ್ಕಾಚಾರ ಇರುತ್ತೆ. ಗ್ರೀನಿಶ್ ಆಗಿರೋದು ಯೆಲ್ಲೋ ಕಲರಿಗೆ ಟರ್ನ್ ಆಗ್ಯದ ಅಂತಂದರೆ ಕೆಲಸ ಮಾಡ್ತಾ ಇದೆ ಒಳಗಡೆ ಅಂತ ಆಯಿತು. ನೋಡೋಣ, ಇದು ಇನ್ನೊಂದು 4 ದಿವಸ ಬಿಟ್ಟು ನೋಡ್ತೀನಿ. ಹಂಗೇನಾದರೂ ಸತ್ತಿಲ್ಲ ಅಂತಂದರೆ, ಈಗ ಈ ಜೋಳನ ಉಳಿಸ್ಕೊಳ್ಳೋಕ್ಕೂ ಮನಸ್ಸು ಬರ್ತಾಯಿಲ್ಲ, ಕೆಡ್ಸೋಕ್ಕೂ ಮನಸ್ಸು ಬರ್ತಾಯಿಲ್ಲ. ಯಾಕಂತಂದರೆ ವಿಪರೀತ ಮಳೆ. ಆಮೇಲೆ ನೆಕ್ಸ್ಟ್ ಬಿತ್ತನೆ ಮಾಡೋಕ್ಕೆ ಕೂಡ ಟೈಮ್ ಇಲ್ಲ. ನೋಡೋಣ, ಟೈಮ್ ಅನ್ನೋಕ್ಕೆ ಇನ್ನೇನು ಇದೆ, ಇನ್ನೊಂದು ಚೂರಿದೆ. ಬಟ್ ಹಿಂಗಾರು ಜೋಳ ಆಗುತ್ತೆ, ಮುಂಗಾರಿನ ಜೋಳ ಆಗಲ್ಲ. ನೋಡೋಣ, ಮುಂದಿನ ದಿನಮಾನಗಳಲ್ಲಿ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ ನಾನು ಈ ಅಟ್ರಾಜೆನ್ ಬಗ್ಗೆ. ಸೊ
4-5 ದಿವಸ ಬಿಟ್ಟು ನೋಡಿ ಕಂಪ್ಲೀಟಾಗಿ ಹೋಗಿತ್ತು ಅಂತಂದರೆ ನಾನು ಮುಲಾಜಿ ಇಲ್ದಂಗೆ ಕಂಪ್ನಿನ ನಾನು ರೆಫರ್ ಮಾಡ್ತೀನಿ. ಜೋಳದಲ್ಲಿ ಎಲ್ಲ ರೈತರು ಬಳಸಿ ಅಂತ ಹೇಳೋಕ್ಕೆ ಬಯಸ್ತೀನಿ. ನೋಡೋಣ, ಈಗಲ್ಲ, ಅದು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ರಿಸಲ್ಟ್ನ ಹೊತ್ಕೊಂಡು ಬಂದು ನಾನು ಎಸ್ ಅಂದರೆ ಎಸ್ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಬೇಡ ಅಂತ ಹೇಳ್ತೀನಿ. ನೋಡೋಣಂತ. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ನಾನು ಮತ್ತಷ್ಟು ಮಾಹಿತಿನ ಕೊಡಲಿಕ್ಕೆ ಬಯಸ್ತೀನಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.